ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ದಾವಣಗೆರೆ ಬೈ ಎಲೆಕ್ಷನ್ ಚೆನ್ನಾಗಿದೆ. ಎರಡು ಕ್ಷೇತ್ರದಲ್ಲಿ ನಾವು ಗೆದ್ದಿದ್ದೇವೆ. ಕಾಂಗ್ರೆಸ್ ಪಕ್ಷ ಗೆದ್ದಿಯುತ್ತೆ. ಬೈ ಎಲೆಕ್ಷನ್ ಆದದ್ರಿಂದ ನಾವೆಲ್ಲ ಏನು ಸರ್ಕಾರ ಏನೆಲ್ಲ ಕೆಲಸಗಳು ಮಾಡಿದೆ, ಜನಪರವಾದ ಕೆಲಸ ಮಾಡಿರ್ತಕ್ಕಂಥದ್ದು ಮತ್ತು ಸಾಮಾಜಿಕ ನ್ಯಾಯವನ್ನು ಕೊಡೋದ್ರಲ್ಲಿ, ಬಡವರಿಗೆ ಕಾರ್ಯಕ್ರಮ ಕೊಡೋದ್ರಲ್ಲಿ ನಾವೆಲ್ಲ ಕಳೆದ 3 ವರ್ಷದಿಂದ ಮಾಡಿದ್ದೇವೆ. ಅದರ ಫಲಿತಾಂಶ ನಾಳೆ ನಮಗೆ ಆಗೇ ಆಗುತ್ತೆ ಅನ್ನೋ ವಿಶ್ವಾಸ ಇದೆ. ಸರ್, ನೀವು ಭಾಷಣ ಮಾಡಿದಿರಿ ಸರ್, ಅಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡವನ್ನು ಬಿಜೆಪಿಯವರು ಹೊಡೆದ್ಬಿಟ್ಟಿದ್ದಾರೆ ಅನ್ನೋಂತ ಒಂದು ಹೇಳ್ತಿದ್ರಿ. ಬಿಜೆಪಿ ಅಂದರೆ ಈಗ ಯಾರು ಮಾಡಿದ್ದು? ಒಳ ಮೀಸಲಾತಿ ವಿಚಾರದಲ್ಲಿ ಗೊಂದಲ ಸೃಷ್ಟಿ ಮಾಡಿದ್ದು ಯಾರು? ಅದಕ್ಕಾಗಿ ಹೇಳಿದ್ದು. ಅದು ನಿಮ್ಮ ಸರ್ಕಾರದಲ್ಲಿ ಅಲ್ವಾ ಸರ್ ಅದು ಹೋರಾಟ? ನಾವು ಹಿಂದೇನ ಆಯ್ತಲ್ರಿ. ಈಗ ಸದಾಶಿವ ಆಯೋಗ ರಿಜೆಕ್ಟ್ ಮಾಡಿದ್ರು. ಆಮೇಲೆ ಇದು ಏನು ಡೆಲ್ಲಿಗೆ ಪರ್ಸೆಂಟೇಜು ಹಾಕಿ ಕಳಿಸ್ಬಿಟ್ರು. ಯಾವ ಆಧಾರದ ಮೇಲೆ ಪರ್ಸೆಂಟೇಜ್ ಹಾಕಿ ಕಳಿಸಿದ್ರು? ಆ ಗೊಂದಲದ ದೃಷ್ಟಿಯಿಂದ ಹೇಳಿದ್ದೇನೆ ಹೊರತು ಬೇರೆ ಏನೂ ಅಲ್ಲ. IPL ಮ್ಯಾಚ್ಗೆ ಸಾಕಷ್ಟು ಕುಟುಂಬಸ್ಥರು ಮತ್ತು ಬೇರೆಯವರು ಬಂದಿದ್ರು ಟಿಕೆಟ್ ತಗೊಂಡು ಅನ್ನೋಂಥ ಒಂದು ಆರೋಪ ಇದೆ. ಅಲ್ಲ, ಟಿಕೆಟ್ ಅವರು ಆನ್ಲೈನ್ನಲ್ಲಿ ತೊಗೊಳ್ಳೋದಲ್ಲ. ಕುಟುಂಬದವ್ರು ತಗೊತಾರೋ, ಯಾರು ತೊಗೊಳ್ತಾರೋ, ಆನ್ಲೈನ್ನಲ್ಲಿ ಯಾರು ಬೇಗ ಪರ್ಚೇಸ್ ಮಾಡ್ತಾರೆ ಅವ್ರಿಗೆ ಸಿಗುತ್ತೆ. ಕುಟುಂಬದವ್ರು ತಗೊಳ್ತಾರೆ ಅಂದರೆ ಆನ್ಲೈನ್ನಲ್ಲಿ ಯಾರು ಕಂಟ್ರೋಲ್ ಮಾಡೋಕ್ಕಾಗುತ್ತೆ? ಶಾಸಕರಿಗೆ ಕೊಟ್ಟಂಥ ಟಿಕೆಟ್ಗಳು ಅದು ಕೊಟ್ಟು ದುರ್ಬಳಕೆಗೆ ಅದೇನು ಅವರು ಯಾವ ರೀತಿ ಕಂಡೀಷನಲ್ಲಿ ಕೊಟ್ಟಿರ್ತಾರೆ, ಅವರೇ ಬರಬೇಕು ಅಂತ ಕೊಟ್ಟಿರ್ತಾರ ಅಥವಾ ಯಾರ ಕುಟುಂಬದವ್ರು ಹೋಗ್ಬೋದು ಅಂತ ಕೊಟ್ಟಿರ್ತಾರ, ಅದ್ರ ಪ್ರಕಾರ ಮಾಡಿರ್ತಾರೆ. ಅದರಲ್ಲಿ ನಾವು ಅದರಲ್ಲೂ ತಪ್ಪು ಕಂಡುಹಿಡಿಯೋಕ್ಕೆ ಕಷ್ಟ ಆಗುತ್ತೆ. ಈಗ ಕೊಟ್ಟಿರ್ತಾರೆ ಅವರು, ಒಂದು ವೇಳೆ ಕಂಡೀಷನ್ ಈಗ ನನಗೆ ಕೊಡ್ತಾರೆ, ಅದ್ರ ಮೇಲೆ ಹಾಕಿರ್ತಾರೆ ಇದು ನಾಟ್ ಟ್ರಾನ್ಸ್ಫರಬಲ್ ಅಂತ. ಸೊ ಐ ಕೆನಾಟ್ ಗಿವ್ ಟು ಎನಿಬಡಿ. ನಾನು ಕೊಡೋದಕ್ಕೂ ಆಗೋದಿಲ್ಲ, ಕೊಡೋದು ಇಲ್ಲ. ಹಾಗೆ ಅವ್ರು ಕಂಡೀಷನ್ ಹಾಕಿದರೆ ಕೊಡೋದಿಲ್ಲ. ಒಂದು ವೇಳೆ ಓಪನ್ ಎಂಡೆಡ್ ಇದ್ದರೆ ಯಾರು ಬೇಕಾದ್ರೂ ಹೋಗ್ಬೋದು. ಅವ್ರ ಕುಟುಂಬದವ್ರು ಹೋಗ್ತಾರೋ, ಸ್ನೇಹಿತರು ಹೋಗ್ತಾರೋ, ಯಾರೋ ಅವ್ರಿಗೆ 2 ಪಾಸ್ ಅಂತ ಕೊಟ್ಟರೆ 2 ಪಾಸಲ್ಲಿ ಯಾರು ಬೇಕಾದ್ರೂ ಹೋಗ್ಬೋದು. ಈಗ ದಾವಣಗೆರೆ ಬೈ ಎಲೆಕ್ಷನ್ ಚೆನ್ನಾಗಿದೆ. ಎರಡು ಕ್ಷೇತ್ರದಲ್ಲಿ ನಾವು ಗೆದ್ದಿದ್ದೇವೆ. ಕಾಂಗ್ರೆಸ್ ಪಕ್ಷ ಗೆದ್ದಿಯುತ್ತೆ. ಬೈ ಎಲೆಕ್ಷನ್ ಆದದ್ರಿಂದ ನಾವೆಲ್ಲ ಏನು ಸರ್ಕಾರ ಏನೆಲ್ಲ ಕೆಲಸಗಳು ಮಾಡಿದೆ, ಜನಪರವಾದ ಕೆಲಸ ಮಾಡಿರ್ತಕ್ಕಂಥದ್ದು ಮತ್ತು ಸಾಮಾಜಿಕ ನ್ಯಾಯವನ್ನು ಕೊಡೋದ್ರಲ್ಲಿ, ಬಡವರಿಗೆ ಕಾರ್ಯಕ್ರಮ ಕೊಡೋದ್ರಲ್ಲಿ ನಾವೆಲ್ಲ ಕಳೆದ 3 ವರ್ಷದಿಂದ ಮಾಡಿದ್ದೇವೆ. ಅದರ ಫಲಿತಾಂಶ ನಾಳೆ ನಮಗೆ ಆಗೇ ಆಗುತ್ತೆ ಅನ್ನೋ ವಿಶ್ವಾಸ ಇದೆ. ಸರ್, ನೀವು ಭಾಷಣ ಮಾಡಿದಿರಿ ಸರ್, ಅಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡವನ್ನು ಬಿಜೆಪಿಯವರು ಹೊಡೆದ್ಬಿಟ್ಟಿದ್ದಾರೆ ಅನ್ನೋಂಥ ಒಂದು ಹೇಳ್ತಿದ್ರಿ. ಬಿಜೆಪಿ ಅಂದರೆ ಈಗ ಯಾರು ಮಾಡಿದ್ದು? ಒಳ ಮೀಸಲಾತಿ ವಿಚಾರದಲ್ಲಿ ಗೊಂದಲ ಸೃಷ್ಟಿ ಮಾಡಿದ್ದು ಯಾರು? ಅದಕ್ಕಾಗಿ ಹೇಳಿದ್ದು. ಅದು ನಿಮ್ಮ ಸರ್ಕಾರದಲ್ಲಿ ಅಲ್ವಾ ಸರ್ ಅದು ಹೋರಾಟ? ನಾವು ಹಿಂದೇನ ಆಯ್ತಲ್ರಿ. ಈಗ ಸದಾಶಿವ ಆಯೋಗ ರಿಜೆಕ್ಟ್ ಮಾಡಿದ್ರು. ಆಮೇಲೆ ಇದು ಏನು ಡೆಲ್ಲಿಗೆ ಪರ್ಸೆಂಟೇಜು ಹಾಕಿ ಕಳಿಸ್ಬಿಟ್ರು. ಯಾವ ಆಧಾರದ ಮೇಲೆ ಪರ್ಸೆಂಟೇಜ್ ಹಾಕಿ ಕಳಿಸಿದ್ರು? ಆ ಗೊಂದಲದ ದೃಷ್ಟಿಯಿಂದ ಹೇಳಿದ್ದೇನೆ ಹೊರತು ಬೇರೆ ಏನೂ ಅಲ್ಲ.